ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಜೀವನದಲ್ಲಿ ಇಷ್ಟು ದಿನ ನಡೆದ ಕೆಲವು ಘಟನೆಗಳು ನಿಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸಿದೆ. ನೀವು ಹೊರಗೆ ನೋಡೋದಕ್ಕೆ ತುಂಬ ಚುರುಕಾಗಿ ಖುಷಿಯಾಗಿರುವ ಆ ವ್ಯಕ್ತಿಯಂತೆ ಕಾಣಿಸಿದ್ರು ಕೂಡ ನಿಮ್ಮ ಮನಸ್ಸಿನೊಳಗೆ ಸಾಕಷ್ಟು ವಿಚಾರಗಳನ್ನು ಇಟ್ಟುಕೊಂಡು ಒಬ್ಬರೇ ಯೋಚಿಸುವ ಸ್ವಭಾವ ನಿಮ್ಮದು. ನಿಮ್ಮ ಸಮಸ್ಯೆಯನ್ನು ಎಲ್ಲರಿಗೂ ಹೇಳ್ಕೊಳ್ಳೋದಿಲ್ಲ. ನಿಮ್ಮ ನೋವನ್ನು ನಗುವಿನ ಹಿಂದೆ ಮರೆ ಮಾಡಿರ್ತೀರಿ. ಆದರೆ ಈಗ ನಿಮ್ಮ ಜೀವನದಲ್ಲಿ ಒಂದು ಹೊಸ ತಿರುವು ಆರಂಭವಾಗುವ ಸಮಯ ಬಂದಿದೆ. ಇಷ್ಟು ದಿನ ನೀವು ಕಾಯ್ದಿದ್ದ ಒಂದು ಸುದ್ದಿ ನಿಮ್ಮ ಕಿವಿಗೆ ಬೀಳಬಹುದು. ಬಹುಕಾಲದಿಂದ ದೂರವಾಗಿದ್ದ ಒಬ್ಬ ವ್ಯಕ್ತಿ ಮತ್ತೆ ನಿಮ್ಮ ಜೀವನಕ್ಕೆ ಬರಬಹುದು, ಅಥವಾ ನೀವು ಎಂದಿಗೂ ನಿರೀಕ್ಷೆ ಮಾಡದ ವ್ಯಕ್ತಿಯೊಬ್ಬರು ನಿಮ್ಮ ಜೀವನದಲ್ಲಿ ವಿಶೇಷ ಸ್ಥಾನ ಪಡ್ಕೊಳ್ಬಹುದು. ಆ ವ್ಯಕ್ತಿಯ ಆಗಮನದ ನಂತರ ನಿಮ್ಮ ಆಲೋಚನೆಗಳಲ್ಲಿ ಬದಲಾವಣೆ ಆಗಬಹುದು. ನಿಮ್ಮ ಗುರಿಗಳ ಬಗ್ಗೆ ನೀವು ಹೆಚ್ಚು ಸ್ಪಷ್ಟವಾಗಿ ಯೋಚಿಸೋದಕ್ಕೆ ಆರಂಭ ಮಾಡಬಹುದು ಮತ್ತು ಇಷ್ಟು ದಿನ ಮುಂದೂಡುತ್ತಿದ್ದ ಒಂದು ಕೆಲಸವನ್ನು ಧೈರ್ಯವಾಗಿ ಆರಂಭ ಮಾಡಬಹುದು. ಮಿಥುನ ರಾಶಿಯವರೇ, ನಿಮ್ಮಲ್ಲಿ ಮಾತನಾಡುವ ಶಕ್ತಿ ಇದೆ. ನಿಮ್ಮ ಮಾತಿನಿಂದ ಜನರನ್ನು ಸೆಳೆಯುವ ಗುಣ ಇದೆ. ನೀವು ಹೊಸ ಜನರೊಂದಿಗೆ ಬೇಗನೆ ಬೆರೀತೀರಿ. ಆದರೆ ನಿಮ್ಮ ಜೀವನದಲ್ಲಿ ಎಲ್ಲರಿಗೂ ಒಂದೇ ಸ್ಥಾನ ಕೊಡಬಾರ್ದು. ಕೆಲವರು ನಿಮ್ಮ ಸ್ನೇಹವನ್ನು ತಮ್ಮ ಲಾಭಕ್ಕಾಗಿ ಬಳಸಿಕೊಳ್ಬಹುದು. ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಕೇಳಿ ನಂತರ ಅದನ್ನೇ ನಿಮ್ಮ ವಿರುದ್ಧ ಬಳಸಿಕೊಳ್ಳುವವರು ಕೂಡ ಇರಬಹುದು. ಆದ್ದರಿಂದ ಮುಂದಿನ ದಿನಗಳಲ್ಲಿ ನೀವು ಯಾರೊಂದಿಗೆ ಏನು ಮಾತನಾಡ್ತಿದ್ದೀರಿ ಅನ್ನೋದನ್ನು ಸ್ವಲ್ಪ ಗಮನಿಸಿ. ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ವಿಚಾರಗಳನ್ನು ಎಲ್ಲರ ಮುಂದೆ ಹೇಳುವ ಅಗತ್ಯ ಇಲ್ಲ. ನಿಮ್ಮ ಮುಂದಿನ ಪ್ಲ್ಯಾನ್ಗಳನ್ನು ಮೌನವಾಗಿ ಇಟ್ಕೊಳ್ಳಿ. ಫಲಿತಾಂಶ ಬಂದ ನಂತರನೇ ಹೇಳಿ. ನಿಮ್ಮ ಜೀವನಕ್ಕೆ ಬರುವ ಹೊಸ ವ್ಯಕ್ತಿ ನಿಮ್ಮನ್ನು ತುಂಬ ಬೇಗ ಅರ್ಥ ಮಾಡ್ಕೊಳ್ಬೋದು. ನಿಮ್ಮ ಮಾತಿನ ಹಿಂದೆ ಇರುವ ಭಾವನೆಯನ್ನು ಗಮನಿಸಬಹುದು. ಫ್ರೆಂಡ್ಸ್, ವಿಡಿಯೋ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ನೀವು ನಗ್ತಾ ಇದ್ರೂ ಕೂಡ ಒಳಗೆ ಬೇಸರವಾಗಿರೋದನ್ನು ಗುರುತಿಸ್ಬೋದು. ನೀವು ಏನನ್ನಾದರೂ ಸಾಧಿಸಬೇಕಂತ ಬಯಸಿದಾಗ ನಿಮ್ಮನ್ನು ತಡೆಯುವ ಬದಲು ಮುಂದೆ ಹೋಗೋದಕ್ಕೆ ಪ್ರೋತ್ಸಾಹ ಮಾಡ್ತಿರಬಹುದು. ಈ ವ್ಯಕ್ತಿಯ ಪರಿಚಯ ಕೆಲಸದ ಸ್ಥಳದಲ್ಲಿ ಆಗಬಹುದು, ಸ್ನೇಹಿತರ ಮೂಲಕ ಆಗಬಹುದು, ಸಾಮಾಜಿಕ ಜಾಲತಾಣದ ಮೂಲಕ ಆಗಬಹುದು, ಅಥವಾ ಕುಟುಂಬದ ಪರಿಚಯದಿಂದಲೂ ಕೂಡ ಆಗಬಹುದು. ಮೊದಲಿಗೆ ಇದು ಸಾಮಾನ್ಯ ಪರಿಚಯದಂತೆ ಕಾಣ್ಬೋದು, ಆದರೆ ನಿಧಾನವಾಗಿ ಆ ವ್ಯಕ್ತಿಯ ಮಹತ್ವ ನಿಮ್ಮ ಜೀವನದಲ್ಲಿ ಹೆಚ್ಚಾಗಬಹುದು. ನಿಮ್ಮ ಜೀವನದಲ್ಲಿ ಒಂದು ಹೊಸ ಅವಕಾಶಕ್ಕೆ ಆ ವ್ಯಕ್ತಿಯೇ ಕಾರಣ ಆಗಬಹುದು. ಮಿಥುನ ರಾಶಿಯವರೇ, ನೀವು ಬಹುಕಾಲದಿಂದ ಬದಲಾವಣೆ ಬೇಕೆಂತ ಬಯಸ್ತಾ ಇದ್ದರೆ ಈಗ ಆ ಬದಲಾವಣೆಯ ಮೊದಲ ಹೆಜ್ಜೆ ಅನ್ನೋದು ಕಾಣಿಸಿಕೊಳ್ಳಬಹುದು. ಉದ್ಯೋಗದಲ್ಲಿ ಹೊಸ ಅವಕಾಶ ಸಿಗಬಹುದು. ನಿಮ್ಮ ಪ್ರತಿಭೆಯನ್ನು ಗುರುತಿಸುವ ವ್ಯಕ್ತಿ ಸಿಗಬಹುದು. ಹೊಸ ವ್ಯವಹಾರದ ಆಲೋಚನೆ ಅನ್ನೋದು ಬರ್ಬೋದು, ಅಥವಾ ನೀವು ಹಿಂದೆ ಬಿಟ್ಟಿದ್ದ ಕೆಲಸ ಮತ್ತೆ ಆರಂಭ ಆಗಬಹುದು. ಹಣಕಾಸಿನ ವಿಚಾರದಲ್ಲೂ ನಿಧಾನವಾಗಿ ಸುಧಾರಣೆ ಕಾಣಬಹುದು. ಆದರೆ ಈ ಸಮಯದಲ್ಲಿ ಒಂದು ಎಚ್ಚರಿಕೆ ತುಂಬ ಮುಖ್ಯವಾಗಿರುತ್ತೆ. ಯಾರಾದರೂ ನಿಮ್ಮನ್ನು ಬೇಗನೆ ದೊಡ್ಡ ಲಾಭ ಕೊಡ್ತೀವಿ ಅಂತ ನಂಬಿಸೋದಕ್ಕೆ ಪ್ರಯತ್ನ ಮಾಡಿದರೆ ತಕ್ಷಣ ಒಪ್ಪಿಕೊಳ್ಳೋದಕ್ಕೆ ಹೋಗಬೇಡಿ. ದಾಖಲೆಗಳನ್ನು ಪರಿಶೀಲನೆ ಮಾಡಿ ಸಂಪೂರ್ಣ ಮಾಹಿತಿ ಪಡೆದು ನಂತರ ನಿರ್ಧಾರವನ್ನು ತೆಗೆದುಕೊಳ್ಳಿ. ನಿಮ್ಮ ಹಣದ ವಿಚಾರವನ್ನು ಎಲ್ಲರೊಂದಿಗೆ ಕೂಡ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ಚರ್ಚೆ ಮಾಡೋದಕ್ಕೆ ಹೋಗಬೇಡಿ. ಯಾರಿಗೂ ಏನು ಹೇಳೋದಕ್ಕೆ ಹೋಗಬೇಡಿ. ನಿಮ್ಮ ಒಳ್ಳೆಯತನವನ್ನು ಬಳಸಿಕೊಳ್ಳುವವರಿಂದ ದೂರ ಇರಿ. ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಬರುವ ವ್ಯಕ್ತಿ ನಿಮ್ಮ ಅದೃಷ್ಟಕ್ಕೆ ಒಂದು ಕಾರಣ ಆಗಬಹುದು, ಆದರೆ ಅವರು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸ್ತಾರೆ ಅಂತ ನಿರೀಕ್ಷೆ ಮಾಡಬೇಡಿ. ಅವರು ನಿಮಗೆ ಒಂದು ದಾರಿಯನ್ನು ತೋರಿಸ್ತಾರೆ, ಆದರೆ ಆ ದಾರಿಯಲ್ಲಿ ನೀವು ನಡಿಬೇಕು. ನಿಮ್ಮ ಜೀವನದ ಗುರಿಯನ್ನು ನೀವು ಮರಿಬಾರ್ದು. ಹೊಸ ವ್ಯಕ್ತಿ ಬಂದಿದ್ದಾರೆ ಅಂತ ನಿಮ್ಮ ಹಳೆಯ ಕನಸುಗಳನ್ನು ಬಿಟ್ಕೊಡಬಾರ್ದು. ಸರಿಯಾದ ವ್ಯಕ್ತಿ ನಿಮ್ಮ ಕನಸುಗಳನ್ನು ನಿಲ್ಲಿಸೋದಿಲ್ಲ, ನಿಮ್ಮ ಕನಸುಗಳ ಜೊತೆನೇ ನಡೀತಾರೆ. ನಿಮ್ಮ ಜೀವನದಲ್ಲಿ ಇಂತಹ ಒಂದು ಸಂಬಂಧ ಅಥವಾ ಪರಿಚಯ. ಪ್ರೀತಿಯ ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಬರುವ ಆ ಹೊಸ ವ್ಯಕ್ತಿ ಕಾರಣದಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ನೆಮ್ಮದಿ ಅನ್ನೋದು ಮೂಡಬಹುದು. ಇಷ್ಟು ದಿನ ಯಾರಿಗೂ ಹೇಳಲಾಗದ ಕೆಲವು ವಿಷಯಗಳನ್ನು ಅವರೊಂದಿಗೆ ಹಂಚಿಕೊಳ್ಬೇಕು ಅಂತ ಅನಿಸಬಹುದು. ಅವರೊಂದಿಗೆ ಮಾತನಾಡಿದ ನಂತರ ನಿಮ್ಮ ಮನಸ್ಸು ಹಗುರ ಆಗ್ಬೋದು. ಇದು ಪ್ರೀತಿಯ ಸಂಬಂಧ ಆಗಿರಬಹುದು, ಸ್ನೇಹ ಆಗಿರ್ಬೋದು, ಅಥವಾ ನಿಮ್ಮ ಜೀವನದ ಪ್ರಮುಖ ವ್ಯಕ್ತಿಯಾಗುವಂತಹ ಪರಿಚಯ ಆಗಿರಬಹುದು. ಆದರೆ ಯಾವುದೇ ಸಂಬಂಧಕ್ಕೆ ಸಮಯ ಕೊಡೋದು ಬಹಳ ಮುಖ್ಯ. ಮೊದಲ ಭೇಟಿಯಲ್ಲೇ ಒಬ್ಬ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅವರ ಮಾತುಗಳನ್ನು ಮಾತ್ರ ಅಲ್ಲ, ಅವರ ನಡೆವಳಿಕೆ, ಅವರ ಬಿಹೇವಿಯರನ್ನು ನೀವು ಫಸ್ಟು ಗಮನಿಸಬೇಕು. ಅವರು ಕಷ್ಟದ ಸಮಯದಲ್ಲಿ ಹೇಗೆ ವರ್ತನೆ ಮಾಡ್ತಾರೆ, ಅವರು ನಿಮ್ಮ ಯಶಸ್ಸನ್ನು ಹೇಗೆ ಸ್ವೀಕಾರ ಮಾಡ್ತಾರೆ, ನೀವು ಬೇರೆ ಅಭಿಪ್ರಾಯ ಹೇಳಿದಾಗ ನಿಮ್ಮನ್ನು ಗೌರವಿಸ್ತಾರೋ ಇಲ್ವೋ ಅನ್ನೋದನ್ನು ನೀವು ಗಮನಿಸಬೇಕು. ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಪ್ರೀತಿಯ ವಿಚಾರದಲ್ಲಿ ಹಿಂದೆ ಕೆಲವು ಗೊಂದಲಗಳು ಇದ್ದಿರಬಹುದು. ಒಬ್ಬರನ್ನು ನಂಬಿ ನಂತರ ಅವರಿಂದ ದೂರ ಆಗಿರುವ ನೋವು ಕೂಡ ಇರಬಹುದು, ಅಥವಾ ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳದೆ ಇರಬಹುದು. ಆದರೆ ಆ ಹಳೆಯ ಅನುಭವವನ್ನು ಹಿಡಿದುಕೊಂಡು ಹೊಸ ಸಂಬಂಧಕ್ಕೆ ಭಯಪಡಬೇಡಿ. ಹಳೆಯ ವ್ಯಕ್ತಿ ಮಾಡಿದ ತಪ್ಪನ್ನು ಹೊಸ ವ್ಯಕ್ತಿಯ ಮೇಲೆ ಹಾಕಬೇಡಿ.
ಆದರೆ ಅದೇ ಸಮಯದಲ್ಲಿ ನಿಮ್ಮ ಹೃದಯವನ್ನು ಸಂಪೂರ್ಣವಾಗಿ ತೆರೆದು ತಕ್ಷಣ ನಂಬೋದಕ್ಕೆ ಹೋಗಬೇಡಿ. ನಿಧಾನವಾಗಿ ಸಂಬಂಧವನ್ನು ಬೆಳೆಸ್ಕೊಡಿ. ನಿಮ್ಮನ್ನು ಗೌರವಿಸುವ ವ್ಯಕ್ತಿಯೇ ನಿಮ್ಮ ಜೀವನದಲ್ಲಿ ಉಳಿಬೇಕು. ನಿಮ್ಮ ಕನಸುಗಳನ್ನು ಹಾಸ್ಯ ಮಾಡುವವರು, ನಿಮ್ಮನ್ನು ಸದಾ ಅನುಮಾನ ಮಾಡುವವರು ಅಥವಾ ನಿಮ್ಮ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡುವವರಿಂದ ದೂರ ಇರೋದು ಉತ್ತಮವಾಗಿರುತ್ತೆ. ಉದ್ಯೋಗದ ವಿಚಾರದಲ್ಲಿ ಮಿಥುನ ರಾಶಿಯವರಿಗೆ ಒಂದು ಬದಲಾವಣೆಯ ಸೂಚನೆ ಇದೆ. ನೀವು ಕೆಲಸ ಮಾಡುತ್ತಿರುವ ಕ್ಷೇತ್ರದಲ್ಲೇ ಹೊಸ ಜವಾಬ್ದಾರಿ ಸಿಗ್ಬೋದು ಅಥವಾ ಬೇರೆ ಕ್ಷೇತ್ರಕ್ಕೆ ಹೋಗುವ ಅವಕಾಶ ಬರಬಹುದು. ಕೆಲವರಿಗೆ ದೂರದ ನಗರ ಅಥವಾ ಬೇರೆ ಸ್ಥಳದಿಂದ ಕೆಲಸದ ಅವಕಾಶ ಸಿಗಬಹುದು. ಆರಂಭದಲ್ಲಿ ಈ ಒಂದು ಬದಲಾವಣೆ ಕಷ್ಟ ಅಂತ ಅನಿಸಿದರೂ ಕೂಡ ಭವಿಷ್ಯದಲ್ಲಿ ಅದು ಉತ್ತಮ ಫಲ ನೀಡಬಹುದು. ಸ್ವಂತ ವ್ಯವಹಾರ ಮಾಡುವವರು ಹೊಸ ಗ್ರಾಹಕರನ್ನು ಪಡಿಬಹುದು, ಹೊಸ ಸಂಪರ್ಕಗಳು ಬೆಳೆಯಬಹುದು ಅಥವಾ ಬಹುಕಾಲದಿಂದ ಯೋಚಿಸುತ್ತಿದ್ದ ಒಂದು ಹೊಸ ಯೋಜನೆಯನ್ನು ಆರಂಭಿಸುವ ಅವಕಾಶ ಸಿಗಬಹುದು. ಆದರೆ ವ್ಯವಹಾರದಲ್ಲಿ ಸ್ನೇಹ ಮತ್ತು ಹಣವನ್ನು ಒಂದೇ ರೀತಿಯಲ್ಲಿ ನೋಡೋದಕ್ಕೆ ಹೋಗಬೇಡಿ. ಫ್ರೆಂಡ್ ಅಂತ ಹೇಳಿ ದಾಖಲೆ ಇಲ್ಲದೆ ಹಣ ಕೊಡೋದು ಅಥವಾ ಮಾತಿನ ಮೇಲೆ ಪಾಲುದಾರಿಕೆ ಮಾಡೋದು ತಪ್ಪಾಗಬಹುದು. ಎಲ್ಲ ವಿಷಯವನ್ನು ಸ್ಪಷ್ಟವಾಗಿ ಬರವಣಿಗೆಯಲ್ಲಿ ಇಟ್ಕೊಳ್ಳಿ. ನಿಮ್ಮ ಶ್ರಮದಿಂದ ಬಂದ ಹಣವನ್ನು ರಕ್ಷಣೆ ಮಾಡಿಕೊಳ್ಳಿ. ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಹಣದ ಹರಿವು ಹೆಚ್ಚಾಗುವ ಅವಕಾಶ ಬಂದಾಗ ಖರ್ಚು ಕೂಡ ಹೆಚ್ಚಾಗಬಹುದು. ಆದ್ದರಿಂದ ಆದಾಯ ಹೆಚ್ಚಾದಂತೆ ಉಳಿತಾಯವನ್ನು ಕೂಡ ಹೆಚ್ಚಿಸಿ ಭವಿಷ್ಯಕ್ಕಾಗಿ ಹಣವನ್ನು ಉಳಿಸಿ ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿ. ನೀವು ಬಹುಕಾಲದಿಂದ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದ ವಸ್ತು ಅಥವಾ ಮಾಡಬೇಕು ಅಂದ್ಕೊಂಡಿದ್ದ ಒಂದು ಕೆಲಸಕ್ಕೆ ಇದು ಆಗಿರಬಹುದು. ಮನೆಯಲ್ಲಿದ್ದ ಹಳೆಯ ಸಮಸ್ಯೆ ಬಗೆಹರಿಬಹುದು. ಕುಟುಂಬದ ಸದಸ್ಯರ ನಡುವೆ ಮತ್ತೆ ಒಗ್ಗಟ್ಟು ಅನ್ನೋದು ಹೆಚ್ಚಾಗಬಹುದು. ನಿಮ್ಮ ಮಾತಿಗೆ ಕುಟುಂಬದಲ್ಲಿ ಗೌರವ ಸಿಗಬಹುದು. ನಿಮ್ಮ ಸಹಾಯದಿಂದ ಯಾರಿಗಾದರೂ ಒಂದು ದೊಡ್ಡ ಸಮಸ್ಯೆ ಅನ್ನೋದು ಪರಿಹಾರ ಆಗಬಹುದು. ಈ ಸಮಯದಲ್ಲಿ ನಿಮ್ಮ ಕುಟುಂಬದ ಒಬ್ಬ ವ್ಯಕ್ತಿಯ ಮೂಲಕ ಹೊಸ ಪರಿಚಯ ಕೂಡ ಆಗಬಹುದು. ನೀವು ಎಲ್ಲವನ್ನು ಕೂಡ ತಕ್ಷಣ ನಿರಾಕಾರ ಮಾಡದೆ ನೀವು ತುಂಬ ಶಾಂತವಾಗಿ ಕುಳಿತು ಯೋಚನೆ ಮಾಡಬೇಕು. ಮಿಥುನ ರಾಶಿಯವರೇ, ಆರೋಗ್ಯದ ವಿಚಾರದಲ್ಲೂ ನಿಮ್ಮ ದಿನಚರಿಯನ್ನು ನೀವು ಸ್ಪಷ್ಟವಾಗಿ ಒಂದ್ಸಲ ಯೋಚನೆ ಮಾಡಿ. ನೀವು ಏನು ತಪ್ಪು ಮಾಡ್ತಿದ್ದೀರಾ ಅಂತ ಸಾಧ್ಯವಾದಷ್ಟು ನಿಯಮಿತ ಜೀವನ ಶೈಲಿಯನ್ನು ನೀವು ಅನುಸರಿಸಬೇಕಾಗುತ್ತೆ. ನಿಮ್ಮ ಮನಸ್ಸಿಗೆ ಇಷ್ಟವಾದ ಕೆಲಸಕ್ಕೆ ಸ್ವಲ್ಪ ಸಮಯ ಕೊಡಿ. ಪ್ರಾರ್ಥನೆ, ಧ್ಯಾನ ಮತ್ತು ಶಾಂತವಾಗಿ ಕುಳಿತುಕೊಳ್ಳುವ ಅಭ್ಯಾಸ ಮನಸ್ಸಿಗೆ ನೆಮ್ಮದಿ ನೀಡಬಹುದು. ಬುಧವಾರ ನಿಮಗೆ ವಿಶೇಷವಾಗಿ ಶುಭ ದಿನ ಆಗಿರಬಹುದು. ಹಸಿರು ಬಣ್ಣವನ್ನು ಶುಭ ಸಂಕೇತವಾಗಿ ಬಳಸಬಹುದು. ಆದರೆ ನಿಮ್ಮ ಯಶಸ್ಸಿನ ನಿಜವಾದ ಕಾರಣ ನಿಮ್ಮ ಪರಿಶ್ರಮ ಮತ್ತು ಸರಿಯಾದ ನಿರ್ಧಾರಗಳೇ ಆಗಿರುತ್ತೆ. ಮಿಥುನ ರಾಶಿಯವರೇ, ಈಗ ನಿಮ್ಮ ಜೀವನದಲ್ಲಿ ಒಂದು ವಿಷಯ ಸ್ಪಷ್ಟವಾಗಲಿದೆ. ಯಾರನ್ನು ನಿಮ್ಮ ಹತ್ತಿರ ಇಟ್ಕೊಳ್ಬೇಕು ಮತ್ತು ಯಾರಿಂದ ದೂರ ಇರಬೇಕು ಅನ್ನೋದು ನಿಮಗೆ ಅರ್ಥವಾಗುತ್ತೆ. ನಿಮ್ಮ ಜೀವನದಲ್ಲಿ ಶಾಂತಿ ಕಳೆದುಕೊಳ್ಳುವಂತಹ ಸಂಬಂಧಗಳಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡುವ ಸಂಬಂಧಗಳಿಗೆ ಆದ್ಯತೆ ನೀಡಿ. ವಿಡಿಯೋ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.